ಮುಖ್ಯಮಂತ್ರಿ ಹೇಳಿರೋದ್ರಲ್ಲಿ ಮತ್ತು ಮಂತ್ರಿಗಳು ಹೇಳಿರೋದ್ರಲ್ಲಿ ಸತ್ಯ ಇದೆ. ನಾವೆಲ್ಲ ಯಾರು MLAಗಳನ್ನು ವಿರೋಧ ಪಕ್ಷದವರು ಭೇಟಿ ಮಾಡಿದರು, ಎಲ್ಲಿ ಭೇಟಿ ಮಾಡಿದರು, ಎಲ್ಲಿ ಸ್ಪೀಕರ್ ಹಾಕಿದರು, ಯಾವ ಗೆಸ್ಟ್ ಹೌಸಿಗೆ ಬಂದಿದ್ದರು, ಯಾವ ಏರ್ಪೋರ್ಟಲ್ಲಿ ಸಿಕ್ಕಿದ್ರು, ಯಾವ ಹೋಟ್ಲಲ್ಲಿ ಬಂದು ಭೇಟಿ ಮಾಡಿದರು ಅನ್ನೋದೆಲ್ಲ ವಿಡಿಯೋ ಆಡಿಯೋ ರೆಕಾರ್ಡ್ ಇದೆ. ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ, ತೋರಿಸಿದ್ದೀವಿ. ಆದ್ದರಿಂದ ಆ ಬೇಸ್ ಮೇಲೆ ಮುಖ್ಯಮಂತ್ರಿಗಳು 50 ಕೋಟಿಗೆ 50 ಶಾಸಕರನ್ನು ಖರೀದಿ ಮಾಡೋಕ್ಕೆ ಬಂದಿದ್ದರು. ಆದರೆ ನಮ್ಮ ಯಾರ ಶಾಸಕರು ಕೂಡ ಅದಕ್ಕೆ ಬಿದ್ದಿಲ್ಲ ಅನ್ನೋದನ್ನು ಹೇಳಿದರೆ ಅದು ಸತ್ಯ. ಅಲ್ಲ, ಸೂಕ್ತವಾದ ಸಮಯ ಅಲ್ಲ ಇದು, ಯಾಕೆ ಬಿಡುಗಡೆ ಮಾಡಬಾರ್ದು? ಬರ್ತೀವಿ ಗಳಿಗೆ. ಈಗ ಕೋರ್ಟಲ್ಲಿ ಒಂದು ಕೇಸ್ ನಡೆದ್ರೆ 12 ವರ್ಷ, 10 ವರ್ಷ, 8 ವರ್ಷ ನಡೀತದೆ. ಅದಕ್ಕೆ ಸಮಯ ಗಳಿಗೆ ಬಂದಂಥ ಸಂದರ್ಭದಲ್ಲಿ ನಾವು ಕೂಡ ಸಮಯ ಗಳಿಗೆ ಎಲ್ಲ ನೋಡ್ತಾ ಇದ್ದೀವಿ. ಯಾವಾಗ ಬಿಡಬೇಕೋ ಬಿಡ್ತೀವಿ, ಸೂಕ್ತವಾದ ಕಾನೂನು ಕ್ರಮಗಳನ್ನ ಕೈಗೊಳ್ತೀವಿ. ವಾಲ್ಮೀಕಿ ಹಗರಣ ಮತ್ತು ಮೂಢ ಹಗರಣನ ಡೈವರ್ಟ್ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಈ ರೀತಿಯಾದಂಥ ತಂತ್ರ ಆರೋಪಗಳು ಮಾಡ್ತಾ ಇದ್ದಾರೆ. ಏನು ಡೈವರ್ಟ್ ಮಾಡಿ ಏನು ಮಾಡ್ತೀರಿ? ತನಿಖೆ ಕರೆದಾಗಿದೆ, ತನಿಖೆಗೆ ಸಹಕರಿಸಾಗಿದೆ, ತನಿಖೆಗೆ ಎದುರಿಸಾಗಿದೆ. ಏನು ಡೈವರ್ಟ್ ಮಾಡ್ತೀರಾ? ಅದು ಸುಮ್ಮನೆ ಅವರೆಲ್ಲ 50 ಕೋಟಿದಲ್ಲಿ ಅವ್ರಿಗೆ ಗೊತ್ತಲ್ವ ಯಾರು ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅನ್ನಂಗೆ ಯಾರು ಬಂದು ಯಾರನ್ನ ಮಾತಾಡಿದರು, ಎಲ್ಲಿ ಮಾತಾಡಿದರು, ಏನು ಮಾತಾಡಿದರು ಅನ್ನೋದು ಗೊತ್ತಿದೆಯಲ್ಲ. ಈಗ ಯೋಗೇಶ್ವರು ಕೂಡ ಮಾತಾಡಿದರು. ಅವಾಗ ಅವ್ರು ವಿರೋಧ ಪಕ್ಷದಲ್ಲಿದ್ರಲ್ಲ, ಮಾತಾಡಿದ್ರು. ಮೊನ್ನೆ ಚುನಾವಣೆ ಪ್ರಚಾರಕ್ಕೆ ಹೋದಾಗ ಏನು ಗುರು ನನ್ನ ಹೆಸರನ್ನ ಹೇಳ್ಬಿಟ್ಟಿದೆ, ನೀವು ಮಾತಾಡಿದ್ರಲ್ಲ ಅದಕ್ಕೆ ಹೇಳಿದ್ದೆ ಅಂತ ಹೇಳಿದೆ. ಹಾಗೆ ಕಳ್ಳನ ಮನಸ್ಸು ಉಳ್ಳೊಳ್ಳಿಗೆ ಅನ್ನೋರು ಅಲ್ಲಿ ವಿರೋಧ ಪಕ್ಷದಲ್ಲಿದ್ದಾರಲ್ಲ, ಅದು ಭಯ ನಮ್ಮದು ಗಿಡಿಯೋ ಬಂದ್ಬಿಟ್ಟದು ಅಂತ. ಅಲ್ಲ, 50 ಜನ ಅಂತ ಹೇಳ್ತಿದ್ದಾರೆ, ಒಬ್ಬರು ನಿಮ್ಗೆ ಮೈನಸ್ ಮಾಡಿದ್ರೆ ಇನ್ನು 49 ಜನ ಯಾರ್ಯಾರು ಸಂಪರ್ಕದಲ್ಲಿದ್ದಾರೆ ಅಂತ ಬಿಜೆಪಿ ಅವರು ಎಲ್ಲರೂ ಅವ್ರಿಗೆ ಗೊತ್ತಲ್ಲ. ಈಗ ನೀನು ಯಾರನ್ನ ಈಗ ನನ್ನನ್ನು ಮಾತಾಡ್ಸಿರೋದು ರವಿಕುಮಾರ್ ಮಾತಾಡ್ಸಿದ್ದೀನಿ ಅಂತ ನಿಮ್ಗೆ ಗೊತ್ತಿರ್ತದಲ್ಲ. ಅವ್ರು ಯಾರ್ಯಾರಂಗೆ ಮಾತಾಡ್ಸವ್ರೆ, ಏನೇನು ಹೇಳೋರೆ. 50ರಿಂದ 100 ಕೋಟಿನೂ ಕೊಡ್ತೀನಿ ಅಂತ ಹೇಳಿದ್ರು. ನೀನು 50 ಅಲ್ಲ 100 ಕೊಡ್ತೀವಿ ಅಂತ ಹೇಳಿದ್ರು. ಅವ್ರಿಗೆ ದುಡ್ಡಿಗೆ ಬೆಲೆ ಇಲ್ಲ. ದುಡ್ಡು ಅಂದರೆ ಮೋದಿ ಸರ್ಕಾರದವ್ರಿಗೆ, ಅಮಿತ್ ಶಾ ಅವ್ರಿಗೆ ಅದಕ್ಕೆ ಬೆಲೆ ಇಲ್ಲ, ಯಡಿಯೂರಪ್ಪನವ್ರಿಗೆ ಬೆಲೆ ಇಲ್ಲ, ಅಶೋಕ್ ಅವ್ರಿಗೆ ಬೆಲೆ ಇಲ್ಲ, ರಮೇಶ್ ಜಾರಕಿಹೊಳಿಗೆ ಬೆಲೆ ಇಲ್ಲ, ಯತ್ನಾಳ್ ಅವ್ರಿಗೆ ಬೆಲೆ ಇಲ್ಲ. ದುಡ್ಡಂದರೆ ಬೆಲೆನೇ ಗೊತ್ತಿಲ್ಲ. ಎಷ್ಟು ಬೇಕಾದ್ರೂ ಕೊಡಬೇಕು. ಅವ್ರಿಗೇನು ಅಂದರೆ ಸರ್ಕಾರದಲ್ಲಿರಬೇಕು, ಅವ್ರು ಮಾಡಿರೋ ಹಗರಣಗಳು ಮುಚ್ಚಬೇಕಲ್ಲ. ಇವಾಗ ನೋಡು, ಕೋವಿಡ್ ಹಗರಣ ತೆಗೆದ್ವಿ. ಏನು ಬಡವ್ರಿಗೆ ಕೊಡೋ ಇಂಜೆಕ್ಷನಲ್ಲೂ ದುಡ್ಡು ಹೊಡೆದವ್ರು ಅವರು BJP ಅವರು. ಭಯ, ಜೈಲಿಗೆ ಹೋಗ್ಬಿಡ್ತೀವಿ, ಜೈಲಲ್ಲಿ ಇರ್ತೀವಿ ಅಂತ. ಅದಕ್ಕೆ ಸರ್ಕಾರ ಬರಬೇಕು ಅನ್ನೋ ಏಕೈಕ ಕಾರಣಕ್ಕೆ ಬಾಯಿ ಮುಚ್ಚಿಸ್ಬೇಕು ನಮ್ಮನ್ನು ಅಂತ ಅವರು ಸರ್ಕಾರ ಬೀಳ್ಸಕ್ಕೆ ಹೊರಟಿದ್ದಾರೆ.